ಸ್ನೇಹಿತರೆ ನಮಸ್ತೆ. ನಾನು ಈಗ ಲೈವ್ಗೆ ಬರೋಕ್ಕೆ ಏನು ಕಾರಣ ಅಂತಂದರೆ, ಸುಮಾರು ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಶೆಲ್ಟ್ರ್ಗಳು ಕಟ್ಟಿದಾರಂತೆ, ನಾಯಿಗಳನ್ನೆಲ್ಲ ತೊಗೊಂಡೋಗ್ತಾರಂತೆ, ನಿಜನಾ ಅಂತ. ಈ ಸಂದರ್ಭದಲ್ಲಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮ ಮನೆಯ ಹತ್ರ ಯಾವುದನ್ನ ನಾಯಿಗಳು ಹಿಡಿಯಕ್ಕೆ ಬಂದಾಗ ನೀವು ಗಾಡಿದು ಫೋಟೋಸು, ಗಾಡಿದು ವೀಡಿಯೋಸ್ ತೊಗೊಳ್ಳಿ, ಗಾಡಿ ಅಂದರೆ ಗಾಡಿ ನಂಬರ್ ಪ್ಲೇಟ್ ತೊಗೊಳ್ಳಿ, ಮತ್ತು ಅಲ್ಲಿ ಡ್ರೈವರ್ ಯಾರು ಇರ್ತಾರೆ ಡ್ರೈವರ್ದು, ಮತ್ತು ಕ್ಯಾಚಿಂಗ್ ಮಾಡೋರ್ದು ID ಕಾರ್ಡ್ಸ್ ನೋಡಿ, ಮತ್ತು ಕ್ಯಾಚಿಂಗ್ ಮಾಡೋರನ್ನ ಅವ್ರ ಫೋನ್ ನಂಬರಿಂದ ಮಿಸ್ ಕಾಲ್ ತೊಗೊಳ್ಳಿ, ಮತ್ತು ಅಲ್ಲಿ ಯಾರು ಸಂಬಂಧಪಟ್ಟಿರ್ತಾರೆ ಅಲ್ಲಿ ಯಾರು ನಾಯಿನ ಹಿಡಿಯೋಕ್ಕೆ ಬಂದಿರ್ತಾರಲ್ಲ ಅವ್ರು ABC ಸೆಂಟ್ರು ಯಾವ ಕಡೆ ಬರುತ್ತೆ ಅಂತ ಅವ್ರನ್ನ ತಿಳ್ಕೊಳ್ಳಿ, ಅವ್ರ ಹತ್ರ ಮಾತಾಡಿ. ಮತ್ತು ನಿಮ್ಮ ಮಕ್ಕಳದು ಅಂದರೆ ಬೀದಿ ಮಕ್ಕಳಿಗೆ ಏನು ನೀವು ಊಟ ಕೊಡ್ತೀರಾ ಆ ಮಕ್ಕಳದೆಲ್ಲ ಫೋಟೋಸ್ ತೊಗೊಳ್ಳಿ, ವೀಡಿಯೋಸ್ ತೊಗೊಳ್ಳಿ. ಆ ಕಣ್ಣು, ಆ ಮೂಗತ್ರ ಎಲ್ಲ ಪ್ಯಾಚಸ್ ಇರೋದು ಅದನ್ನೆಲ್ಲ ಫೋಟೋಸ್, ಒಂದೊಂದು ನಾಯಿದು ಬೀದಿ ಮಕ್ಕಳದು ಫೋಟೋಸು ವೀಡಿಯೋಸ್ ಮಾಡಿ ಇಟ್ಕೊಳ್ಳಿ. ಇನ್ ಕೇಸ್ ಕಳೆದೋದಾಗ ಅಲ್ಲಿ ಸಂಬಂಧಪಟ್ಟ ABC ಸೆಂಟ್ರು ನಿಯರ್ ಬೈ ಏನಿರುತ್ತೆ ಅಲ್ಲಿ ಹೋಗಿ ವಿಚಾರಿಸ್ಬೋದು. ಆಗ ಮಗು ಸಿಗೋ ಚಾನ್ಸಸ್ ಇರುತ್ತೆ. ಒಂದು. ಎರಡನೇದು ಬಂದು ಕಿವಿ ಕಟ್ಟಾಗಿರತಕ್ಕಂಥ ನಾಯಿನ ಯಾರೂ ಹಿಡಿಯೋಕ್ಕೆ ಬರಲ್ಲ. ಹಂಗೇನಾದರೂ ಹಿಡಿತಾ ಇದ್ದಾರೆ ಅಂತಂದರೆ ವ್ಯಾಕ್ಸಿನ್ಗೆ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಸ್ಥಳದಲ್ಲೇ ಮಾಡಿ ಹೋಗಿ ಅಂತ ಹೇಳಬೇಕು. ಯಾಕಂದರೆ ಈಗ ವ್ಯಾಕ್ಸಿನ್ಗೋಸ್ಕರ ಅಂದರೆ ಈಗ ABC ಸಂತಾನಹರಣ ಚಿಕಿತ್ಸೆ ಆಗಿರೋಂಥ ನಾಯಿಗಳನ್ನ ಮತ್ತು ವ್ಯಾಕ್ಸಿನ್ಗಂತ ಕಳಿಸಿದ್ರೆ ಒಂದು ವ್ಯಾಕ್ಸಿನ್ ವರ್ಕ್ ಆಗೋಕ್ಕೆ 22 ದಿವಸ ಬೇಕು. ಯಾವುದೇ ರೀತಿಯಾದ ಒಂದು ರೇಬಿಸು ಒಂದು ವ್ಯಾಕ್ಸಿನ್ಗಳು ಹಾಕಬೇಕು ಅಂತಂದರೆ 22 ದಿವಸ ಬೇಕು ವರ್ಕ್ ಆಗೋದಕ್ಕೆ. ಸೊ ಈಗ ತೊಗೊಂಡು ಹೋಗಿದ ತಕ್ಷಣವೇ ಅಲ್ಲಿ ಪಾರ್ವೋ CD ವೈರಸ್ಗಳು ಅಟ್ಯಾಕ್ ಆಗ್ಬೋದು. ಸೊ ಹಂಗಾಗಿ ದಯವಿಟ್ಟು ನಾಯಿಗಳನ್ನ ಕಳಿಸ್ಕೊಡೋಕೆ ಹೋಗಬೇಡಿ. ಮತ್ತು ಈ ಸ್ಥಳದಲ್ಲಿ ಏನಾಗಿದೆ ಅಂತಂದರೆ, ಯಾರೇ ಬಂದು ನಾಯಿನ ಹಿಡಿಯೋಕ್ಕೆ ಬಂದರೂ ವಿಡಿಯೋಗಳು ಮಾಡ್ಕೊಳ್ಳಿ, ಫೋಟೋ ಮಾಡ್ಕೊಳ್ಳಿ, ಗಾಡಿ ನಂಬರ್ನ ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಗಾಡಿ ಜೊತೆಯಲ್ಲಿ ಯಾರು ಬಂದಿದ್ದಾರೋ ಅವ್ರ ನಂಬರ್ಸ್ ಎಲ್ಲ ತೊಗೊಳ್ಳಿ. ಮತ್ತು ಎರಡನೇದು ಬಂದ್ಬಿಟ್ಟು, ಈಗ ABC ಸೆಂಟ್ರವರು ನಾಯಿಗಳನ್ನ ಹಿಡ್ಕೊಂಡೋಗಿ ಯಾವುದೋ ಒಂದು ದೊಡ್ಡದು ಒಂದು ಶೆಲ್ಟರ್ ಮಾಡಿದ್ದಾರೆ, ಅದರಲ್ಲಿ ಹಾಕ್ತಾರೆ ಅಂತ ಅಂದರೆ ದಯವಿಟ್ಟು ಫುಡ್ ಫೀಡ್ ಮಾಡೋರನ್ನ ನಾನು ಕೇಳೋದು ನಿಮ್ಮನ್ನು, ನಾನು ಇದಕ್ಕೆ ಊಟ ಹಾಕ್ತೀನಿ, ನಾನು ಹೊಣೆ ಇದ್ದೀನಿ ಅಂತೇಳಿ ನೀವು ಒಂದು ಜವಾಬ್ದಾರಿಯುತವಾಗಿ ಅವ್ರ ಹತ್ರ ಮಾತಾಡಿ ಬಿಡಿಸ್ಕೊಬೋದು. ಯಾಕಂದರೆ ಈಗ ಬೀದಿ ನಾಯಿಗಳನ್ನ ನಾನು ಅದಕ್ಕೆ ವಾರಸುದಾರ ಇದ್ದೀನಿ ಅಂತೇಳಿ ನೀವು ಅದಕ್ಕೆ ಒಂದು ಧೈರ್ಯ ಕೊಟ್ಟು ಹಿಡಿಯೋಕ್ಕೆ ಬಂದವ್ರನ್ನ ಮಾತಾಡ್ಬೋದು. ಈಗ ಆ್ಯಕ್ಚುಲಿ ಎಲ್ಲೂ ಹಿಡಿತಿಲ್ಲ, ಇನ್ನೂ ಏನು ಸ್ಟಾರ್ಟು ಮಾಡಿಲ್ಲ, ಹಿಡಿಯೋಕ್ಕೆ ಏನೂ ಸ್ಟಾರ್ಟು ಮಾಡಿಲ್ಲ. ಇನ್ನೊಂದು ಹೈಕೋರ್ಟಲ್ಲಿ ಏನಾಗಿದೆ ಅಂತಂದರೆ, ಈ ನಾಯಿಗಳನ್ನೆಲ್ಲ ತೊಗೊಂಡೋಗಿ ಶೆಲ್ಟರ್ ಅಲ್ಲ ಹಾಕಬಾರ್ದು, ಇರೋ ಕಡೆನೇ ಇರಬೇಕು. ಅವುಗಳಿಗೆ ವ್ಯಾಕ್ಸಿನ್ ಮಾಡಿ ಆಪ್ರೇಷನ್ ಮಾಡಿ ಎಲ್ಲಿದ್ದಾರೋ ಅಲ್ಲೇ ಬಿಡಬೇಕು ಅಂತ ಇದೆ. ಮತ್ತು ರೀಲೊಕೇಟ್ ಮಾಡೋಂಗಿಲ್ಲ. ಈಗ ನಾಯಿಗಳನ್ನ ಇಲ್ಲಿ ತೊಗೊಂಡು ಇನ್ನೊಂದು ಕಡೆ ರೀಲೊಕೇಟ್ ಮಾಡೋಂಗಿಲ್ಲ. ಆ್ಯಕ್ಚುಲಿ ಸುಮಾರು ನಾಯಿಗಳು ಎಲ್ಲಿಂದನೋ ಇವರು ಶೆಲ್ಟ್ರ್ ಮಾಡ್ತೀವಿ, ಒಂದು ನ್ಯಾಯಾಲಯ, ಒಂದು ಮತ್ತು ಸ್ಕೂಲ್ಗಳು, ಶಾಲಾ ಕಾಲೇಜ್ಗಳು, ಬಸ್ ಸ್ಟಾಪು ಮತ್ತು ರೈಲ್ವೆ ಸ್ಟೇಷನ್ನು ಇಂಥ ಕಡೆ ಎಲ್ಲ ನಾಯಿ ತಗೊಂಡು ಇವರು ಇಮಿಡಿಯೇಟು ರೀಲೊಕೇಟ್ ಮಾಡ್ತಾ ಇದ್ದಾರೆ. ಅದು ದೊಡ್ಡ ಮಹಾ ಅಪರಾಧ, ಕಳ್ಳತನ, 420 ಕೆಲಸ ಮಾಡ್ತಾ ಇದ್ದಾರೆ. ಅದು ಸುಮಾರು ಕಡೆ ಮಾಡ್ತಾ ಇದ್ದಾರೆ. ಅದು BBMP ಅವರೇ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತಿಂದು ಅದು ತುಂಬ ಚೆನ್ನಾಗಿರ್ಬೋದು, ಅದು ಯಾರೇ ಮಾಡಿದ್ರು ತಪ್ಪೇ. ಅದು ಈವನ್ ಮೂಕ ಪ್ರಾಣಿಗಳಿಗೆ ಅವುಗಳಿಗೆ ಬಾಯಿ ಇಲ್ಲ, ಅವ್ರಿಗೆ ಯಾವುದೇ ರೀತಿ ಕೆಲಸ ಮಾಡಿ ಊಟ ಮಾಡೋ ಶಕ್ತಿ ಅಂತೂ ದೇವ್ರು ಕೊಟ್ಟಿಲ್ಲ. ಸೊ ಇದೆಲ್ಲ ಅರ್ಥ ಮಾಡಿಕೊಂಡು ಮೂಕ ಪ್ರಾಣಿಗಳಿಗೆ ಆಗುವ ಅನ್ಯಾಯನ ತಡೆಗಟ್ಟಬೇಕು. ನಾವು ಅವುಗಳನ್ನ ಯಾವುದೇ ಸಂದರ್ಭದಲ್ಲೂ ಬಿಟ್ಕೊಡ್ಬಾರ್ದು, ನಾವು ಎಲ್ಲೂ ಬಿಟ್ಕೊಡ್ಬಾರ್ದು. ಇನ್ನೊಂದು ವಿಷಯ ಕೇಳಿ, ಧರ್ಮ ಮಾಡ್ತಾ ಇದ್ದೀರಾ, ಅನ್ಯಾಯ ಮಾಡ್ತಾ ಇಲ್ಲ, ನೀವು ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಹಸ್ದಿರೋರಿಗೆ ಹೊಟ್ಟೆಗೆ ಅನ್ನ ಕೊಡ್ತಾ ಇದ್ದೀರಾ ಅಷ್ಟೇ. ಅದು ಎಂಥ ಒಂದು ಒಳ್ಳೆ ಕೆಲಸ ಅಂದರೆ, ಅನ್ನಪೂರ್ಣೇಶ್ವರಿ ದೇವರು ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಾ. ಬೀದಿ ನಾಯಿಗಳಿಗೆ ಅನ್ನ ಹಾಕೋದು ಯಾವುದೋ ಋಣ ಸಂಬಂಧ ಇದ್ದರೆ ಮಾತ್ರನೇ. ಎಲ್ಲರೂ ಯಾರಿಗೆಷ್ಟು ಒಂದು ನಮ್ಮ ಕೈಯಿಂದ ಒಂದು ಇಡೀ ಅಕ್ಕಿ ಒಂದು ಜೀವರಾಶಿಗೆ ತಿನ್ನಿಸ್ಬೇಕು ಅಂತಂದರೆ ಅದು ಎಷ್ಟೋ ಕೋಟಿ ಪುಣ್ಯಕ್ಕೆ ಸಮಾನ. ದಯವಿಟ್ಟು ಅನ್ನ ಹಾಕೋರಿಗೆ ಯಾರು ತೊಂದರೆ ಕೊಡಬೇಡಿ. ಅನ್ನ ಹಾಕೋರು ಧೈರ್ಯವಾಗಿ ಊಟ ಹಾಕಿ. ಊಟ ಹಾಕೋರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ನಿಜವಾಗೂ ಅವ್ರ ಮನೆ ಹಾಳಾಗೋಗ್ಬಿಡುತ್ತೆ, ಅವ್ರ ಮಕ್ಳಿಗೆ ಊಟನೂ ಸಿಗೋದಿಲ್ಲ, ಅವ್ರಿಗಂತೂ ತುಂಬ ಕಷ್ಟ ಬಂದ್ಬಿಡುತ್ತೆ. ಒಂದು ಅನ್ನ
ಪರಮಾನ್ನ, ಅನ್ನ ಬ್ರಹ್ಮ. ಆ ಭಗವಂತ ಅನ್ನ ಬರ್ದಿರ್ತಾನೆ, ಅದನ್ನು ಅನ್ನ ಹಾಕೋರ್ನ ದಯವಿಟ್ಟು ಬೀದಿ ನಾಯಿಗೆ ಅನ್ನ ಹಾಕೋರ್ನ ಯಾರು ತಡಿಬೇಡಿ, ಯಾರು ತೊಂದರೆನೂ ಕೊಡಬೇಡಿ. ಮತ್ತು ಇನ್ನೊಂದು ವಿಷಯ, ಈಗ ಇದೇ ಥರ ಸಮಸ್ಯೆ ಮಾಡಿಕೊಂಡು ಇದೇ ಥರನೇ ಬೆಳೆಸ್ಕೊಂಡು ನಾಯಿ ವ್ಯಾನ್ನ ಮಾಡಿಕೊಂಡು ಯಾವುದೇ ರೀತಿ ಲೈಸೆನ್ಸ್ ಇರೋದಿಲ್ಲ, ಯಾವುದೇ ರೀತಿಯ ಅದು ಒಂದು ಬ್ಯಾಡ್ಜ್ ನಂಬರು ಬಂದಿರೋದಿಲ್ಲ. BBMP ಅವರು ಅಲ್ಲೂ ಅಲ್ಲ, ಅದು ಬೇರೆ ಅವರು. ಈ ಡಾಗ್ ಹೇಟರ್ಸ್ ಏನು ಮಾಡಿದ್ದಾರೆ, ಒಂದು ತುಂಬ ಸ್ಕ್ಯಾಮ್ ಮಾಡಿದ್ದಾರೆ. ಈಗ ಎಲ್ಲ ಕಡೆ ನಾಯಿಗಳನ್ನ ಕಳ್ತನ ಮಾಡೋದು, ಮಾಂಸ ದಂಧೆಗೆ ಉಪಯೋಗಿಸೋಕ್ಕೆ ಮಾಡ್ತಾ ಇದ್ದಾರೆ. ಇದು ಈಗ ಒಂದು ದೊಡ್ಡ ಜಾಲ ನಡೀತಾ ಇದೆ. ಸೊ ಇದನ್ನೆಲ್ಲ ನೋಡಿಕೊಂಡು ಅವುಗಳಿಗಾಗೋ ಅನ್ಯಾಯನ ಸುಮ್ಮನೆ ಇದ್ದರೆ ನಾಳೆ ನಿಮ್ಮ ಮಕ್ಕಳಿಗಾಗೋ ಅನ್ಯಾಯನ ದೇವರು ಸುಮ್ಮನೆ ಆಗಿಬಿಡ್ತಾನೆ. ಒಂದು ಪ್ರಕೃತಿ, ಒಂದು ಪ್ರಾಣಿ ಪಕ್ಷಿ ಪರಿಸರದಲ್ಲಿ ಆಗುವಂಥ ಅನ್ಯಾಯನ ನೋಡಿಕೊಂಡು ನನಗೆ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಇದ್ದರೆ ನಾಳೆ ಇದೇ ಪರಿಸ್ಥಿತಿ ನಿಮಗೂ ಬರುತ್ತೆ. ಈಗ ಎಲ್ಲ ಕಡೆನೂ ಏನಾಗ್ತಿದೆ ಅಂದರೆ ದುಡ್ಡುಗೋಸ್ಕರ ನಾಯಿಗಳಿಗೆ ಕೈ ಇಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳು ಕಾಯ್ಕೊಂಡಿರಿ, ನಿಮ್ಮ ಮನೆ ಮಕ್ಕಳಿಗೂ ಕೈ ಇಡ್ತಾರೆ. ಕಿಡ್ನಿ, ಲಿವರು, ಕಣ್ಗಳು, ಪ್ರತಿಯೊಂದು ಜಾಗದ ಪಾರ್ಟ್ಸ್ಗಳನ್ನ, ಮನುಷ್ಯನ ಪಾರ್ಟ್ಸ್ಗಳನ್ನ ತಗೊಂಡೋಗಿ ಮಾರಕ್ಕೆ ಬರ್ತಾರೆ. ಇವತ್ತು ಈ ಥರ ಕಳ್ತನ ಮಾಡ್ತಾ ಇರ್ತಕ್ಕಂಥವ್ರು ನಾಯಿಗೆ ಕೈ ಇಟ್ಟಿದ್ದಾರೆ, ನಾಯಿ ಮಾಂಸ ದಂಧೆಗೆ ಕೈ ಇಟ್ಟಿದ್ದಾರೆ. ಸೊ ಈ ನಾಯಿ ಮಾಂಸ ದಂಧೆಗೆ ಯಾವ ಥರ ಕೈ ಇಟ್ಟಿದ್ದಾರೆ ಅಂದರೆ, ಈ ನಾಯಿಗಳನ್ನ ವ್ಯಾನ್ ತಗೊಬರ್ತಾರೆ. ವ್ಯಾನ್ ತಗೊಬಂದು ನಾನು ನಾಯಿಡಿಯೋನು BBMP ಅವನು ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಆ ನಾಯಿಗಳನ್ನ ತಗೋತಾರೆ. ನೀವೇನು ಮಾಡ್ತೀರಾ, ಡಾಗ್ ಹೇಟರ್ಸು ಆ ನಾಯಿನ ಹಿಡ್ಕೊಂಡೋಗಿ ಅಲ್ಲಿ ಹಿಡ್ಕೊಂಡೋಗಿ ಇಲ್ಲಿ ಹಿಡ್ಕೊಂಡೋಗಿ ಅಂತ ಕೊಡ್ತೀರಲ್ವಾ. ಈಗ ಅನ್ನ ಹಾಕೋರ್ನೂ ತುಳಿತೀರ, ಆಮೇಲೆ ಅದನ್ನು ರಕ್ಷಣೆ ಮಾಡೋರ್ನು ತುಳಿತೀರ. ರಕ್ಷಣೆ ಮಾಡೋರ್ನ ರೇಪ್ ಮಾಡಿ ಕೊಲೆ ಮಾಡಿ ಫೋಟೋಂಟಿ ಕೆಲಸ ಮಾಡಿರೋರ್ಕಿನ್ನ ಕೀಳಾಗಿ ನೋಡ್ತೀರಾ. ಒಂದು ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡೋರಿಗೆ ಕೊಡೋಂಥ ಗೌರವ ಕೂಡ ಕೊಡಲ್ಲ, ಅಷ್ಟು ಕೀಳಾಗಿ ನೋಡ್ತೀರಾ ಡಾಗ್ ಹೇಟರ್ಸ್ ನೀವು. ಯಾರನ್ನ, ಅನ್ನ ಹಾಕೋರ್ನ, ಬೀದಿ ನಾಯಿಗೆ ಅನ್ನ ಹಾಕೋರ್ನ. ಅದು ಪರವಾಗಿಲ್ಲ. ಆದರೆ ಎರಡನೇ ಮಾತೇನೆಂದರೆ, ಈ ಥರ ಡಾಗ್ ಹೇಟರ್ಸು ನೀವು ಒಂದು ಮಾಂಸಜಾಲದ ದಂಧೆಗೆ ಇಳಿದಿರ್ತಕ್ಕಂಥ ಒಂದು ಮೂಕ ಪ್ರಾಣಿಗಳನ್ನ ಮಾಂಸಜಾಲಕ್ಕೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಅವ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳಿಗೂ ಅವ್ರು ಕೈ ಇಡ್ತಾರೆ. ಕಿಡ್ನಿ, ಲಿವರು, ಕಣ್ಣು ಎಲ್ಲ ಕಿತ್ಕೋತಾರೆ. ಎಲ್ಲರೂ ಲಕ್ಷ್ಮಿ ಥರನೇ ಇರೋದಿಲ್ಲ ಸ್ಟ್ರಾಂಗಾಗಿ, ಪ್ರತಿಯೊಬ್ಬರೂ ಸ್ಟ್ರಾಂಗಾಗಿರೋದಿಲ್ಲ. ಮಕ್ಕಳು ಅವುಗಳಿಗೆ ಏನೂ ಗೊತ್ತಿರಲ್ಲ, ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಮಕ್ಕಳನ್ನ ಕಳ್ತನ ಮಾಡ್ತಾರೆ. ಇವತ್ತು ನೀವು ಬೀದಿ ನಾಯಿಗಳನ್ನ ಉಳಿಸ್ಕೊಂಡ್ರೆ ಮಾತ್ರನೇ ನಿಮ್ಮ ಮಕ್ಕಳನ್ನ ಭಗವಂತ ಉಳಿಸ್ತಾನೆ, ಇಲ್ಲ ಅಂದರೆ ನಿಮ್ಮ ಮಕ್ಕಳು ಸರ್ವನಾಶ ಆಗ್ತಾರೆ. ಕೊನೆಗೆ ನಾಳೆ ನಿಮಗೂ ಅದೇ ಗತಿ ಬರುತ್ತೆ. ಯಾಕಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆಲೇ 24 ಗಂಟೆ ಇರೋಲ್ಲ, ನಿಮ್ಮ ಜೊತೇಲಿ 24 ಗಂಟೆ ಇರೋದು ಮೂಕ ಮಕ್ಕಳು ಮಾತ್ರ. ಅವುಗಳನ್ನ ನೀವು ದೂರ ತಳ್ಳಿ ಇನ್ನಷ್ಟು ಕರ್ಮಕ್ಕೆ ಹತ್ರ ಆಗ್ತೀರಾ. ಆಗೇನು ಮಾಡ್ತಾರೆ, ಈ ಮಾಂಸ ದಂಧೆಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಬೇವಸಿಗಳು ನಿಮ್ಮ ಮನೆಗೂ ಕೈ ಇಡಕ್ಕೆ ಬರ್ತಾರೆ. ನಿಮ್ಮ ಮಕ್ಕಳು ಕಿಡ್ನಿ ತಗೋತಾರೆ, ನಿಮ್ಮ ಮಕ್ಕಳು ಹಾರ್ಟು, ಕಣ್ಣು ಎಲ್ಲ ತಗೋತಾರೆ. ಸೊ ಆಗೇನು ಮಾಡ್ತೀರಾ, ನಿಮಗೂ ಅದೇ ಪರಿಸ್ಥಿತಿ ಬರುತ್ತೆ. ಸರಿನಾ? ದಯವಿಟ್ಟು ಮೂಕ ಪ್ರಾಣಿಗಳನ್ನ ಯಾರಾದರೂ ಹಿಡಿಯಕ್ಕೆ ಬಂದಾಗ ಬಾಯಿ ಬಿಟ್ಟು ಕೇಳಿ. ಅಟ್ಲೀಸ್ಟ್ ನೀವು ಒಂದು ಮಾತು ಕೇಳೋದ್ರಿಂದ ನಿಮ್ಮಲ್ಲಿರೋಂತಹ ಧೈರ್ಯ ಲಕ್ಷ್ಮಿನ ನೀವು ಹೊರಗಡೆ ತರಲಿಲ್ಲ ಅಂದರೆ ನಾಳೆ ನಿಮ್ಮ ಮಕ್ಕಳನ್ನ ಕೇಳೋದಕ್ಕೂ ನಿಮಗೆ ದೇವ್ರ ಬಾಯಿ ಕಿತ್ಕೊತಾನೆ. ಇದೇ ಸತ್ಯ. ಎಷ್ಟು ಒಳ್ಳೇದು ಮಾಡ್ತೀರೋ ನೀವು ಅಷ್ಟೇ ನಿಮ್ಗೆ ಒಳ್ಳೇದಾಗುತ್ತೆ, ಎಷ್ಟು ಕೆಟ್ಟದ್ದು ಮಾಡ್ತೀರೋ ಅಷ್ಟೇ ನಿಮಗೆ ಕೆಟ್ಟದಾಗುತ್ತೆ. ನಾನೇನು ಹೇಳ್ತಿದ್ದೀನಿ ಅಂದರೆ, ವಿಷಯ ಇಷ್ಟೇ, ನಾಯಿ ಗಾಡಿಗಳು ಬರ್ತವೆ. ನಾಯಿ ಗಾಡಿಗಳು ಬಂದಾಗ ಲೈಸೆನ್ಸ್ ಇದೆಯಾ, BBMPಲಿ ಒಂದು ಕೋಡ್ ಕೊಟ್ಟಿರ್ತಾರೆ, ID ಕಾರ್ಡ್ಗಳು ಕೊಟ್ಟಿರ್ತಾರೆ, ಅದನ್ನು ಪರಿಶೀಲನೆ ಮಾಡಿ. ನಾಯಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ಲಿರೋ ನಾಯಿಗಳದ್ದು ಕಾಟ ಅಪ್ಪ ಅಂತಂದರೆ ನಾಳೆ ನಿಮ್ಮ ಗಾಡಿಗಳು ಕಳ್ತನ ಆಗುತ್ತೆ. ಮನೆ ಹತ್ರ ನಿಮ್ಮ ಮಕ್ಕಳು ಹೊರಗಡೆ ಬಂದಿದ ತಕ್ಷಣ ಮಕ್ಕಳನ್ನ ಕದ್ಕೊಂಡು ಹೋಗ್ತಾರೆ. ಇವತ್ತೆಂಗೆ ಬೀದಿ ನಾಯಿನ ಕದ್ಕೊಂಡು ಹೋಗ್ತಾರೋ ನಾಳೆ ನಿಮ್ಮ ಮಕ್ಕಳನ್ನೂ ಕದ್ಕೊಂಡು ಹೋಗ್ತಾರೆ. ಅದೇ ಥರ ಹಾಗೇನು ಮಾಡ್ತೀರಾ, ನೋಡಿಕೊಂಡು ಆನಂದ ಪಟ್ಕೊಂಡಿರ್ತೀರಾ. ಇವತ್ತು ಬೀದಿ ನಾಯಿನ ತೊಗೊಂಡು ಹೋಗ್ತಾ ಇದ್ರೆ ಖುಷಿಯಾಗಿ ಅಪ್ಪ ಹೋಯ್ತಪ್ಪ ಇಲ್ಲಿಂದ ನಾಯಿಗಳು ಅಂತ ಎಷ್ಟು ನೀವು ಖುಷಿ ಪಡ್ತೀರೋ, ನಾಳೆ ನಿಮ್ಮ ಮಕ್ಕಳನ್ನೂ ಕಿಡ್ನಾಪ್ ಮಾಡ್ತಾರೆ.
ನಿಮ್ಮ ಮನೇನೂ ಹಾಳು ಮಾಡ್ತಾರೆ. ಅವಾಗೂ ಇದೇ ಥರ ಸಂತೋಷವಾಗಿರ್ತೀರಾ ನೀವು? ಇವತ್ತು ನಿಮ್ಮ ಬೀದಿಯಲ್ಲಿ ಬೀದಿ ಮಕ್ಕಳು ಇದ್ರೇನೆ ಗಾಡಿಗಳು ಕಳ್ತನ ಆಗಲ್ಲ. ಒಂದು ಕಳ್ಳ ಸಡನ್ನಾಗಿ ನೈಟಲ್ಲಿ ಯಾರೇ ಒಬ್ಬ ಓಡ್ ಬಂದ್ರೂ ಕಚ್ತವೆ. ಯಾಕೆ ಹೇಳಿ? ಅದು ದೇವ್ರು ಕೊಟ್ಟಿರ್ತಕ್ಕಂಥ ನಮ್ಮ ಒಂದು ಸೆಕ್ಯೂರಿಟಿ ಗಾರ್ಡ್ ಅವರು, ನಮಗೆ ದೇವ್ರು ಕೊಟ್ಟಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಅವರು. ಅದನ್ನು ಕಳ್ಕೊಂಡು ನಾಳೆ ನಿಮ್ಮ ಮಕ್ಕಳನ್ನ ರೇಪ್ ಮಾಡ್ತಾರೆ, ನಿಮ್ಮನ್ನ ಕದ್ಕೊಂಡು ಹೋಗ್ತಾರೆ, ನಿಮ್ಮ ಕಿಡ್ನಿ ಲಿವರ್ನ ತಗೋತಾರೆ, ಕಿಡ್ನಾಪ್ ಮಾಡ್ತಾರೆ. ಪ್ರತಿಯೊಂದು ನಡೆಯುತ್ತೆ. ಕಾಲಾಯಿ ತಸ್ಮೈ ನಮಃ. ಪ್ರತಿಯೊಂದಕ್ಕೂ ಭಗವಂತ ಒಂದೊಂದು ದಾರಿ ಇಟ್ಟಿರ್ತಾನೆ. ನೀವು ಯಾವತ್ತು ಕೆಟ್ಟ ದಾರಿಯಲ್ಲಿ ಹೋಗಿ ಆ ಪ್ರಾಣಿಗಳ ಹಿಂಸೆ ಮಾಡೋದನ್ನ ನೋಡಿ ಎಂಜಾಯ್ ಮಾಡ್ತಿರೋ, ಅವತ್ತು ನಿಮ್ಮ ಮಕ್ಕಳನ್ನ ನಿಮ್ಮನ್ನ ಕಷ್ಟ ಕೊಟ್ಟು ದೇವ್ರು ಎಂಜಾಯ್ ಮಾಡೇ ಮಾಡ್ತಾನೆ. ಕರ್ಮ ಯಾರನ್ನೂ ಬಿಡೋದಿಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ಯಾರೇ ಬಂದು ನಾಯಿನ ಹಿಡಿಯೋಕ್ಕಂತ ಬಂದಾಗ ನಿಮ್ಮ ಹತ್ರ ಫೋಟೋಸ್ ಇರಬೇಕು. ನೀವು ಬೀದಿ ನಾಯಿಗೆ ಊಟ ಕೊಡೋರು, ನೀವು ಫೋಟೋಸ್ ಇಟ್ಕೊಳ್ಳಿ. ನಿಮ್ಮ ಮಕ್ಕಳದು, ಬೀದಿ ಮಕ್ಕಳದು, ನಾಯಿ ಮಕ್ಕಳದು ಫೋಟೋಸ್ ಇಟ್ಕೊಳ್ಳಿ, ವಿಡಿಯೋಸ್ ಇಟ್ಕೊಳ್ಳಿ. ಅವುಗಳದು ಫೇಸ್ದು ಎಲ್ಲೆಲ್ಲಿ ಮಾರ್ಕ್ ಇರುತ್ತೆ, ಬ್ಲ್ಯಾಕ್ ಪ್ಯಾಚು, ವೈಟ್ ಪ್ಯಾಚಸ್ಸು ಎಲ್ಲೆಲ್ಲಿ ಇರುತ್ತೆ ಅದನ್ನೆಲ್ಲ ಫೋಟೋಸ್ ವಿಡಿಯೋಸ್ ಇಟ್ಕೊಳ್ಳಿ. ಎರಡನೇದು ಅವ್ರದ್ದು ID ಕಾರ್ಡ್ಸ್ ನೋಡಿ. ಮತ್ತೆ ನಾಯಿನ ಹಿಡಿಯಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇರಕ್ಕೆ ಹೋಗ್ಬೇಡಿ. ಧ್ವನಿ ತಗೊಳ್ಳಿ, ಧ್ವನಿ ಎತ್ತಿ. ಇವಾಗ ಸತ್ರೆ ನಾಳೆ ಮಣ್ಣು ಇದೇ. ಎಷ್ಟೇ ಭೂಮಿಯಲ್ಲಿ ನಾವು ಭೂಮಿಗೆ ಬಂದಮೇಲೆ ಎಷ್ಟು ಒಳ್ಳೇದು ಮಾಡ್ತೀವೋ ಅಷ್ಟೇ ನಮಗೆ ಉಳಿಯೋದು. ನಾನು ದೇವ್ರ ಪೂಜೆ ಮಾಡ್ತೀನಪ್ಪ, ನಾನು ಅಷ್ಟೊಂದು ಪುಣ್ಯ ಮಾಡ್ತೀನಪ್ಪ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಪ್ಪ ಹಂಗೆಲ್ಲ ಅಂತ ಅಂದ್ಬಿಟ್ಟು ಪಾರಿವಾಳಗಳಿಗೆ, ಕಾಗೆಗಳಿಗೆ, ನಾಯಿಗಳಿಗೆ, ಹಸುಗಳಿಗೆಲ್ಲ ದ್ವೇಷ ಮಾಡಿಕೊಂಡು ಪ್ರಕೃತಿ ಮರ ಗಿಡಗಳನ್ನೆಲ್ಲ ಕಡ್ಕೊಂಡು ಎಲ್ಲ ಮಾಡ್ತಾರೆ. ಯಾವ ದೇವರು ಮೆಚ್ಚಲ್ಲ. ಅರ್ಥ ಆಯ್ತಾ? ಅದನ್ನ ನಮ್ದ್ರಲ್ಲಿ ಹೇಳ್ತಾರೆ, ತಾಯಿ ಕ್ಲಾಡಾವಾಂಗುರ್ದು ಅಂತ ಹೇಳ್ತಾರೆ. ನಮ್ದ್ರಲ್ಲಿ ತುಂಬಾ ಕೆಟ್ಟದಾಗ ಹೇಳ್ತಾರೆ. ಒಳ್ಳೇದು ಮಾಡ್ಕೊಂಡಿದ್ದಂಗೆ ಮಾಡಿಬಿಟ್ಟು ಎಷ್ಟೊಂದು ಕೆಟ್ಟದ್ದು ಮಾಡಿದ್ರೆ ನಮ್ದ್ರಲ್ಲಿ ಹಂಗೆ ಹೇಳ್ತಾರೆ. ತುಂಬಾ ಜನ ನನ್ನ ಕೇಳ್ತಾರೆ, ನಿಮ್ಮ ಭಾಷೆಯಲ್ಲಿ ಲೈವ್ ಮಾಡು ಅಂತ ಕೇಳ್ತಾ ಇದ್ದಾರೆ. ಸೊ ನನಗೆ ನಮ್ಮ ಭಾಷೆ ಮಾತಾಡೋದಕ್ಕೆ ಹೆಮ್ಮೆ. ನಮ್ಮ ಭಾಷೆ ಒಂದು ಲ್ಯಾಂಗ್ವೇಜ್ ಮಾತಾಡೋದಕ್ಕೂ ಪುಣ್ಯ ಮಾಡಿರಬೇಕು. ನಮ್ಮ ನೆಲ ಜಲ ಭಾಷೆ ಎಲ್ಲ ನನಗೆ ತುಂಬಾ ಇಷ್ಟ. ಆದರೆ ತುಂಬ ಜನ ಕೇಳ್ತಾರೆ ನನಗೆ, ನಮ್ಮ ತಿಗಡ್ರ ಭಾಷೆಯಲ್ಲಿ ಮಾತಾಡಿ ಅಂತ. ಅಷ್ಟಾಗಿ ನನಗೆ ಒಂದು ಸ್ವಲ್ಪ ಮಾತಾಡ್ಬೇಕಂದ್ರೆ ಮುಜುಗರ ಆಗುತ್ತೆ. ಸಡನ್ನಾಗಿ ಕನ್ನಡ ಮಾತಾಡೋದ್ರಿಂದ ಸಡನ್ನಾಗಿ ಆ ಭಾಷೆ ಮಾತಾಡೋದು. ಆ್ಯಕ್ಚುಲಿ ಆ ಭಾಷೆ ಎಲ್ಲ ನನ್ನ ಮಕ್ಕಳ ಜೊತೆ ಬರ್ತಾಯಿತ್ತು, ನನ್ನ ತಂದೆ ಜೊತೆ ಮಾತಾಡೋಕ್ಕೆ ತುಂಬ ಸ್ಪಷ್ಟವಾಗಿ ಬರ್ತಾಯಿತ್ತು. ಈಗ ನಾನು ಭೈರವ ನನ್ನ ಮಕ್ಕಳ ಜೊತೆ ಎಲ್ಲ ಮಾತಾಡ್ತೀನಿ. ಇಷ್ಟೇ ನೋಡಿ, ನಮ್ಮ ಭೈರವ ಬಂದಿದ್ದಾನೆ. ವಾಂಗೆ ಬೈರ ಅಷ್ಟೇ ಹೊಟ್ಟೋದ ಅವನು. ಆ್ಯಕ್ಚುಲಿ ಹೇಳೋದಿಷ್ಟು, ಒಳ್ಳೇದಾಗಿ ಬದುಕಿದ್ರೆ ನಮ್ಮ ಮಕ್ಕಳು, ನಮ್ಮ ಪ್ರಾಣಿಗಳು, ನಮ್ಮ ಜೀವರಾಶಿಗಳು ಎಷ್ಟು ಒಳ್ಳೇದಾಗಿ ಉಳಿಯುತ್ತೋ ಅಷ್ಟೇ ನಮಗೆ ಒಳ್ಳೇದಾಗುತ್ತೆ. ಕಾಲಾಯಿ ತಸ್ಮೈ ನಮಃ. ಹೇಳ ನೋಡಿ, என்னடா ಕೈ ನೋವಾ ವಾಂಗೆ ಅವನು ಬಂದಿದ ತಕ್ಷಣನೇ ನನಗೆ ಕೈ ನೋವು, ನೋಡು 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 ಅಂತಾನೆ. ಪಾಪ ಅವನಿಗೆ ಹುಷಾರಿಲ್ಲ, ಚೆನ್ನಾಗಿ ಆಗ್ತಾನೆ. ಇರುತ್ತಲ್ಲ, ಹೋದ ಜನ್ಮದಲ್ಲಿ ಏನೇನು ಮಾಡಿರ್ತಾರೆ ಅದು ಈ ಜನ್ಮದಲ್ಲಿ ಅನುಭವಿಸ್ತಾರೆ. ಹಂಗೆ ನೀವು ಒಂದು ಕೆಟ್ಟದ್ದು ಮಾಡಿದ್ರೆ ಅದು ನಿಮಗೆ ಮುಂದಿನ ಜನ್ಮದವರೆಗೂ ಎಳ್ಕೊಂಡು ಹೋಗುತ್ತೆ. ಅದೇ ನೀವು ಜೀವ ಇರೋವರೆಗೂ ಒಳ್ಳೇದು ಮಾಡಿದ್ರೆ ನಿಮ್ಮ ಮುಂದಿನ ಜನ್ಮ ಅಲ್ಲ, ನೀವು ಎಷ್ಟೇ ಜನ್ಮ ಹತ್ತಿದ್ರು ಆತ್ಮ ಶುದ್ಧ, ದೇಹ ಶುದ್ಧ, ಮನಸ್ಸು ಶುದ್ಧವಾಗಿ ನಡ್ಕೊಳ್ಳಿ. ಯಾರ ಮೇಲೂ ಕೆಟ್ಟದ್ದು ಬಯಸಬೇಡಿ. ಯಾರು ಕೆಟ್ಟದ್ದು ಮಾಡ್ತಾರೋ ಅವರೇ ಅದರಲ್ಲಿ ಬೀಜ, ಏನು ಕೆಟ್ಟದ್ದು ಬೀಜ ಬಿತ್ತಿದಾರಲ್ಲ ಅದರದ್ದು ಪ್ರತಿಫಲ ಅವರೇ ಅನುಭವಿಸ್ತಾರೆ. ಒಳ್ಳೇದೇ ಮಾಡಿ, ಪ್ರಾಣಿಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೇದು ಮಾಡಿ. ಶುದ್ಧವಾದ ಮನಸ್ಸಿನಿಂದ ಒಳ್ಳೇದು ಮಾಡಿ. ಪ್ರಾಣಿಗಳಿಗೆ ಊಟ ಕೊಡಿ, ಅವುಗಳಿಗೆ ಇರೋದಕ್ಕೆ ಸ್ವಲ್ಪ ಜಾಗ ಮಾಡಿಕೊಡಿ. ಆ್ಯಕ್ಚುಲಿ ಸತ್ತರೆ ಏನು ಎತ್ಕೊಂಡು ಹೋಗೋದಿಲ್ಲ, ಇರೋ ಜಾಗದಲ್ಲಿ ಅವುಗಳು ಬದುಕಬೇಕು. ಅದೇ ಭಗವಂತನ ಇಚ್ಛೆ. ಭಗವಂತ ನಮ್ಮನ್ನೆಲ್ಲ ಜನ್ಮ ಕೊಟ್ಟಿರೋ ಭಗವಂತ, ಅವುಗಳಿಗೂ ಭಗವಂತನೇ ಜನ್ಮ ಕೊಟ್ಟಿರೋದು. ಅವುಗಳು ಒಂದು ಒಳ್ಳೆ ತಾಯಿ ಹೊಟ್ಟೆಲೆ ನಾಯಿಗಳು ಹುಟ್ಟಿರೋದು. ನಾವು ಮನುಷ್ಯರು ಒಂದು
ಮನುಷ್ಯರು ಹೊಟ್ಟೆಲ್ಲ ಹುಟ್ಟಿರೋದು. ಸೊ ಹಂಗಾಗಿ ಪ್ರತಿಯೊಂದಕ್ಕೂ ಭಗವಂತನೇ ನಮಗೆ ಭೂಮಿಗೆ ಕೊಟ್ಟಿರೋದು. ಅದು ನಾವು ಬದುಕಕ್ಕೋಸ್ಕರ ಅವುಗಳನ್ನ ಹಾಳು ಮಾಡಿ ನಾವು ಚೆನ್ನಾಗಿ Incoming voice call from Harikere Sahaga. ಅವ್ರನ್ನ ನಾಶ ಮಾಡಬೇಕು ಅಂತಂದರೆ ಅದೆಲ್ಲ ದುಡ್ಡು ಅನ್ಯಾಯ, ನಮ್ಮ ವಂಶ ನಿರ್ವಂಶ ಆಗೋಗುತ್ತೆ. ನಾನು ಹೇಳೋದಿಷ್ಟೇ, ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳೋದೊಂದೇ, ಒಳ್ಳೇದು ಮಾಡಿ ಒಳ್ಳೇದೇ ಆಗುತ್ತೆ. ಧನ್ಯವಾದಗಳು.